ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಎಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗಳು ಬರ್ತಾ ಇರುತ್ತೆ, ಶೇರ್ ಮಾಡಿ ವಿಡಿಯೋಸ್ನ. ಥ್ಯಾಂಕ್ ಯು ಕುಸುಮ. ಸ್ಪಂದನ ಧರ್ಮ ಅನ್ನೋ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಗಂಟೆ ಹೊಡೆಯಿರಿ. ಎಲ್ಲರೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಹೇಳಾಯಿತು. ಇವಾಗ ನಾನು ಹೇಳ್ತಿದ್ದೀನಿ, ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈ ವಿಡಿಯೋ ಬಂದು ನಮ್ಮ ಮಾವನ ಮಗಂದು ಬೀಗರು ಹುಟ್ಟೋದು ವ್ಲಾಗು. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮಾವನ ಮಗಂದು ಬೀಗರೂಟ. ಸೊ ಎಲ್ಲರೂ ಹೋಗ್ತಿದ್ದೀವಿ. ಅಲ್ಲಿ ಹಾಯ್ ಮಾಡು. ನಮ್ಮ ಮಾವನ ಮಗಂದು ಮದುವೆ ಆಗಿ 1 ಮಂತ್ ಆಯಿತು. ಬಟ್ ಇವಾಗ ಬೀಗರೂಟನ ಮಾಡ್ತಿದ್ದಾರೆ. ಸಮ್ ರೀಸನ್ಸಿಂದ ಬೀಗರೂಟ ಸ್ವಲ್ಪ ಮುಂದೆ ಹೋಗಿತ್ತು. ಸೊ ಹಾಗಾಗಿ ಇವತ್ತು ಬೀಗರೂಟನ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ರೆಡಿಯಾಗಿ ನಮ್ಮ ತಮ್ಮನ ಕಾರಲ್ಲೇ ಹೊರಟ್ವಿ. ಋತ್ವಿ ಆರಾಮಾಗಿ ಕೂತ್ಕೊಂಡು ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ. ನಾವು ಮನೆ ಬಿಟ್ಟಾಗಲೇ ಆಲ್ರೆಡಿ 9:30 ಆಗಿತ್ತು. ನಾವು ಸ್ವಲ್ಪ ಬೇಗನೆ ಹೋಗಬೇಕಿತ್ತು. ಬಟ್ ಎಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೈಮ್ ಆಯಿತು. ನಾವು ಇವಾಗ ಹೊಳಲು ಚಿತ್ತಳಮ್ಮ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಫಸ್ಟ್ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಬೀಗರೂಟ ನಡೀತಿದ್ದ ಹಾಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಟೆಂಪಲ್ ಹತ್ರ ಬಂದ್ವಿ. ನಾವೇ ಲೇಟು. ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲ ಅರ್ಲಿ ಮಾರ್ನಿಂಗೇ ಬಂದಿದ್ದರು. ಇಲ್ಲೆಲ್ಲ ಪೂಜೆ ಮರಿ ಹೊಡಿಯುವಾಗೆಲ್ಲ ಪೂಜೆ ಮಾಡೋದಕ್ಕಂತ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೇಮ್ ನಮ್ಮ ತಮ್ಮನ ಬೀಗರೂಟ ಹೆಂಗೆ ಮಾಡಿದ್ವಿ ಅದೇ ಥರ ಮರಿಗಳಿಗೆಲ್ಲ ಪೂಜೆ ಮಾಡಿ, ತಂಬಿಟ್ಟು ಮಾಡಿ, ಆರತಿ ಮಾಡಿ, ದೇವರಿಗೆ ಮರಿನ ಒಪ್ಪಿಸಿ, ದೇವರು ಒಪ್ಕೊಂಡ್ಮೇಲೆ ಮರಿ ಕಡಿತಾರೆ. ಸೇಮ್ ಪ್ರೊಸೀಜರು ಇಲ್ಲೂ ಮಾಡಿದ್ದಾರೆ. ನಾವು ಅರ್ಲಿ ಮಾರ್ನಿಂಗೇ ಬರಬೇಕಿತ್ತು ಅದೆಲ್ಲ ನೋಡೋದಕ್ಕೆ. ಬಟ್ ನಾವೆಲ್ಲ ವರ್ಕ್ ಮುಗಿಸಿ ಲಾಗೌಟ್ ಆಗೋದೇ ನಮ್ಮದು 2 ಗಂಟೆ ಆಗಿರುತ್ತೆ. ಸೊ ವರ್ಕ್ ಮುಗಿಸಿ ನಾವು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಲೇಟಾಗೇ ಬಂದ್ವಿ. ಇಲ್ಲಿ ದೇವಸ್ಥಾನನ ಐ ಥಿಂಕ್ ಕನ್ಸ್ಟ್ರಕ್ಟ್ ಮಾಡಿ ಒಂದು ತುಂಬ ಏನೋ ಜಾಸ್ತಿ ವರ್ಷ ಆಗಿಲ್ಲ. ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಇನ್ನೊಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ದೇವಸ್ಥಾನ ಸುತ್ತ ಈ ಥರ ಎಲ್ಲ ದೇವ್ರದ್ದು ವಿಗ್ರಹದ ಕೆತ್ತನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ದೇವಸ್ಥಾನ ಕೂಡ ಏನೂ ರಶ್ ಇರಲಿಲ್ಲ ಮಾರ್ನಿಂಗೇ ಬಂದಿದ್ದಕ್ಕೆ. ನಂದಿನಿ ಕಾಯಿನ ಹೊಡ್ಕೊಂಡು ಬರ್ತಿದ್ದಾಳೆ. ಇವಾಗ ಎಲ್ಲರೂ ನಾವು ಜೊತೆಯಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ಬನ್ನಿ ದೇವ್ರ ಪೂಜೆ ನೋಡೋಣ. ದೇವ್ರ ಪೂಜೆ ಎಲ್ಲ ಆಯಿತು. ಮಂಗಳಾರತಿ ತಗೊಂಡು ದೇವಸ್ಥಾನ ಸುತ್ತ ರೌಂಡ್ ಬಂದು ಇವಾಗ ಹೊರಗಡೆ ಬಂದು ಇನ್ನೊಂದು ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇದೆ. ನಾವು ಕಾರಲ್ಲಿ ಬರುವಾಗ ಸ್ಟಾರ್ಟಿಂಗ್ ಕಾಣಿಸ್ತಲ್ಲ ಆ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಿದ್ದೀವಿ. ಈ ದೇವಸ್ಥಾನಗಳು ನೋಡಿ ಕೆತ್ತನೆ ಅಂತೂ ಎಲ್ಲ ಯುನೀಕಾಗೇ ಇದೆ. ಐ ಥಿಂಕ್ ಈ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ತುಂಬ ವರ್ಷಗಳೇ ತೊಗೊಂಡಿದ್ದಾರೆ. ಈ ದೇವಸ್ಥಾನನೂ ನೋಡಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದೇವಸ್ಥಾನದ ಸುತ್ತ ಇಲ್ಲಿ ಎಲ್ಲ ರಾಜ್ಯಗಳದ್ದು ದೇವ್ರದ್ದು ವಿಗ್ರಹ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಲೈಕ್ ಆಂಧ್ರದಲ್ಲಿ ಏನು ಫೇಮಸ್ ದೇವರು ಇರುತ್ತೆ ಅದು ವಿಗ್ರಹ ಆಗಿರ್ಬೋದು, ತಮಿಳ್ನಾಡಲ್ಲಿ ಏನು ದೇವರು ಫೇಮಸ್ ಇರುತ್ತೆ ಆ ಥರ ಎಲ್ಲ ಹೆಣ್ಣು ದೇವ್ರುಗಳನ್ನ ಎಲ್ಲದನ್ನೂ ಕೆತ್ತನೆ ಮಾಡಿದ್ದಾರೆ. ನಾನು ಇವಾಗ ತೋರಿಸ್ತೀನಿ ದೇವಸ್ಥಾನ ಸುತ್ತ ಎಷ್ಟು ವೆರೈಟಿ ದೇವ್ರುಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ. ನಾವು ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ಮಂಗಳಾರತಿ ತೊಗೊಂಡು ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದು ನಾನು ಇವಾಗ ದೇವಸ್ಥಾನ ಸುತ್ತ ಎಷ್ಟು ವಿಗ್ರಹಗಳಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೇನೆ. ಇವಾಗ ನಾನು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕಂತ ಹೋಗ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನ ಸುತ್ತ ಎಲ್ಲ ದೇವ್ರದ್ದು ಲೈಕ್ ಯಾವ ಸ್ಟೇಟಲ್ಲಿ ಯಾವ ದೇವರು ಫೇಮಸ್ಸು ಆ ದೇವ್ರದ್ದು ಎಲ್ಲ ವಿಗ್ರಹನೂ ಕೆತ್ತನೆ ಮಾಡಿ ಬೋರ್ಡಲ್ಲಿ ಬರೆದಿದ್ದಾರೆ. ಇದು ಯಾವ ಸ್ಟೇಟ್ ದೇವರು ಅಂತ ಮತ್ತು
ಆ ದೇವ್ರ ಹೆಸರನ್ನ ಇಲ್ಲಿ ನೋಡ್ಬೋದು. ತಮಿಳ್ನಾಡು, ಗುಜರಾತು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಈ ಥರ ಎಲ್ಲ ಸ್ಟೇಟಲ್ಲೂ ಯಾವ ಯಾವ ದೇವರು ಫೇಮಸ್ಸು ಆ ದೇವ್ರದನ್ನ ಕೆತ್ತನೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ಬೋದು ಈ ದೇವಸ್ಥಾನನ ಲೈಕ್ ಸುಮ್ಮನೆ ಥಿಂಕ್ ಮಾಡಿದ್ರೂ ಅನಿಸುತ್ತೆ ಇದು ಕೆತ್ತನೆ ಮಾಡೋದಕ್ಕೆಲ್ಲ ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತ. ಈ ದೇವಸ್ಥಾನದ ಪೇಂಟು ಅಷ್ಟೇ ಎಷ್ಟು ಯುನೀಕಾಗಿದೆ ಅಂತ. ಲೈಕ್ ದೇವಸ್ಥಾನ ಅಂದ್ರೇ ಈ ಥರ ಇದ್ರೇ ಒಂದು ಓಕೆ ನಾವು ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ ಅನ್ನೋದು ಒಂದು ವೈಬ್ ಬರೋದು. ನನಗಂತೂ ಇದೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ನಾನು ಒಂದು ರೌಂಡ್ ಹೋಗಿ ಓದ್ಕೊಂಡು ಎಲ್ಲದೂ ವೀಡಿಯೋ ಮಾಡಿಕೊಂಡು ಬಂದೆ. ಈ ವಿಡಿಯೋನ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಬಿಕಾಸ್ ಇದು ಲೆಂತಿಗಿದೆ ಅಂದ್ಬಿಟ್ಟು. ನೀವು ಒಂದು ಸಲ ಒಳಲ್ ಕಡೆ ಬಂದಾಗ ಈ ಟೆಂಪಲ್ನ ವಿಸಿಟ್ ಮಾಡಿ. ಒಳಲಿಂದ ಐ ಥಿಂಕ್ 2.5 ಕಿಲೋಮೀಟರ್ಸ್ ಅಂತ ಅನಿಸುತ್ತೆ. ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ 2 ಟೆಂಪಲ್ಲೂ, ಅಂದರೆ ಚಿತ್ರಾಳಮ್ಮ ಟೆಂಪಲ್ ಮತ್ತು ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕನೇ ಇದೆ, ಬಸ್ ಫೆಸಿಲಿಟಿ ಕೂಡ ಇದೆ. ಆರಾಮಾಗಿ ಬಂದು ನೀವು ಇದನ್ನು ನೋಡ್ಬೋದು. ಇವಾಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ನಾವು ಇಲ್ಲೇ ಟೆಂಪಲ್ ಹತ್ರ ಸ್ವಲ್ಪ ಹೊತ್ತು ಕೂತಿದ್ವಿ. ನಾನು, ಅಮ್ಮ, ನಮ್ಮ ತಮ್ಮ, ನಂದಿನಿ ಮತ್ತು ನಮ್ಮ ಅಕ್ಕನ ಪಾಪ ಎಲ್ಲ ಒಂದು 5 ಮಿನಿಟ್ಸ್ ಇಲ್ಲೇ ಕೂತಿದ್ದು. ಆಮೇಲೆ ನಾವಿವಾಗ ನಮ್ಮ ಮಾವನ ಮಗಂದು ಬೀಗ್ರೂಟ ನಡೀತಿರೋ ಜಾಗಕ್ಕೆ ಇವಾಗ ಹೋಗ್ತಿದ್ದೀವಿ. ನಮಗೆ ಟೆಂಪಲ್ ಹತ್ರ ಬಂದಾಗಲೇ ತುಂಬ ಹೊಟ್ಟೆ ಹಸಿತಿತ್ತು. ಫಸ್ಟ್ ತಿಂಡಿ ತಿನ್ನೋಣ ಅಂತ ಅಂತಿದ್ಲು ನಮ್ಮಕ್ಕ. ತಿಂಡಿ ತಿನ್ಕೊಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಷ್ಟು ಎಲ್ರಿಗೂ ಹೊಟ್ಟೆ ಹಸಿತಿತ್ತು. ನಾವಿಲ್ಲಿ ಬಂದಾಗಲೇ 10:30. ಟೆಂಪಲ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ಈ ಪ್ಲೇಸಿಗೆ ಬಂದಾಗ ಆಲ್ರೆಡಿ 11 ಗಂಟೆ ಆಗಿತ್ತು. ಅಂದರೆ ಟೆಂಪಲ್ ಪಕ್ಕನೇ ಬೀಗ್ರೂಟ ನಡೀತಿದ್ದು. ಇವಾಗ ನಾವೆಲ್ಲರೂ ಬಂದ್ವಿ. ಬಂದು ನಮ್ಮ ದೊಡ್ಡಮ್ಮಂದಿರು, ಅತ್ತೆಂದಿರು ಎಲ್ಲರೂ ಮಾತಾಡಿಸ್ಕೊಂಡು ಇವಾಗ ನಾವು ತಿಂಡಿ ತಿನ್ನೋಕ್ಕಂತ ಹೋಗ್ತಿದ್ದೀವಿ. ತಿಂಡಿಗೆ ಅಂದ್ಬಿಟ್ಟು ಟೊಮೊಟೊ ಪಲಾವ್ ಮಾಡಿದರು. ತಿನ್ಕೊಂಡು ನಾನು ಹೀಗೆ ಸುಮ್ಮನೆ ಒಂದು ಊಟದ ಹಾಲ್ದು ವೀಡಿಯೋ ಮಾಡಿಕೊಂಡು ಹ್ಯಾಂಡ್ ವಾಶ್ಗಂತ ಬಂದೆ. ಇಲ್ಲಿ ನೋಡಿ ಹ್ಯಾಂಡ್ ವಾಶ್ ನೀರೆಲ್ಲ ಆರಾಮಾಗಿ ಕಬ್ಬನ ಗದ್ದೆಗೆ ಹೋಗುತ್ತೆ. ನೀರು ಕೂಡ ವೇಸ್ಟೇಜ್ ಆಗಲ್ಲ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನಾನು ಇಲ್ಲಿ ಹುಡುಗಿನ ಮತ್ತು ನಮ್ಮ ಆಶಕ್ಕೂ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಇಬ್ಬರು ಕೂಡ ರೆಡಿ ಮಾಡಿಸ್ಕೋತಿದ್ರು. ಇಬ್ಬರೂ ಮಾತಾಡಿಸ್ಕೊಂಡು ಮತ್ತೆ ಹೊರಗಡೆ ಬಂದು ಇಲ್ಲೇ ನಮ್ಮಮ್ಮ, ನಮ್ಮ ಅಕ್ಕಂದಿರು, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇದ್ವಿ. ನಮಗೆ ಇಲ್ಲೇನು ಕೆಲಸ ಇರುತ್ತೆ, ಎಲ್ಲ ಭಟ್ರುಗಳೇ ಕೆಲಸ ಮಾಡ್ಕೋತಾರೆ. ಇವರೆಲ್ಲ ಅಂದರೆ ಮಾರ್ನಿಂಗೇ ಮರಿ ಹೊಡಿಯೋಕ್ಕಿಂತ ಮುಂಚೆ ಮರಿಗಳಿಗೆ ಪೂಜೆ ಮಾಡಿ ಆರತಿ ತಂಬಿಟ್ಟೆಲ್ಲ ಮಾಡ್ಬೇಕಂದ್ಬಿಟ್ಟು ಒಂದು 5 ಗಂಟೆಗೆ ಎಲ್ಲ ಬಂದಿದ್ದರು ಇಲ್ಲಿಗೆ. ನಾವು ಬರೋಕ್ಕಾಗಿರಲಿಲ್ಲ. ನಾವು ಬರೋಕ್ಕಿಂತ ಮುಂಚೆ ಎಲ್ಲರೂ ಬಂದಿದ್ದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ರಿಲೇಟಿವ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಫಸ್ಟ್ ಪಂತಿಗೆ ಊಟಕ್ಕಂತ ಹೋಗ್ತಿದ್ದಾರೆ. ಓಕೆ, ಇವಾಗ ಹುಡುಗಿನ ಮಾತಾಡ್ಸೋಣ. ರಶ್ಮಿತಾ ಅಂತೂ ತುಂಬ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಇಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಮ್ಮ ಮಾವನ ಮಗಂದು ಹೊಸ ಫೋನ್ ಬೇರೆ, ಅವನ ಫೋನಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಅವರಿಬ್ರದ್ದು ನಾನೇ ಫೋಟೋಸ್ ತಗೊಟ್ಟೆ. ಈ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನೋಡ್ಕೋತಿದ್ದಾರೆ. ಇವಾಗ ಆಶಕ ಮತ್ತು ಆಶಕನ ಮಗ ನಂದು ಫೋಟೋಸ್ ತೆಗಿ ಅಂತ ಬಂದರು. ಅವ್ರಿಗೂ ಫೋಟೋಸ್ ತಗೊಟ್ಟು ಬಂದೆ. ಇವಾಗ ನಮ್ಮ ಸುಮತಿ ಅಕ್ಕನ ಮಗ ಬಂದ, ಬುಜ್ಜಿ. ಚಿಕ್ಕೂರಲ್ಲಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದ. ಇವಾಗೆಲ್ಲ ನಾಚ್ಕೋತಾರೆ, ಯಾರೂ ಮಾತಾಡ್ಸಲ್ಲ. ಇವಾಗಲೇ ಮಾತಾಡಿಸ್ತಿಲ್ಲ ಅವನು ಯಾರೂ. ರಶ್ಮಿತಂದು ಹೇರ್ ಸ್ಟೈಲ್ ನನಗೆ ತುಂಬ ಇಷ್ಟ ಆಯಿತು. ಇವಾಗ ಇದೇ ಥರ ಎಲ್ಲ ಹೇರ್ ಸ್ಟೈಲ್ ಮಾಡಿಸ್ತಿದ್ದಾರೆ. ಎಲ್ಲರೂ ಫಸ್ಟ್ ಪಂತಿ ಊಟಕ್ಕೆ ಹೋದರು. ಇವಾಗ ಕುಸುಮ ಬಂದು ಪಾಪನ ಎತ್ಕೊಂಡು ಆಟ ಆಡಿಸ್ತಿದ್ದಾಳೆ. ಇವಾಗ ನಾವು ಸೆಕೆಂಡ್ ಪಂತಿಗೆ ಊಟಕ್ಕೆ ಹೋಗಬೇಕಿತ್ತು. ಇವರು ಸೋನು ಮತ್ತು ಧ್ರುವಿ ಕೂಡ ರಜಾ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗೋದಕ್ಕೆ ಊರ ಕಡೆ ಬಂದಿದ್ದರು. ನಾವು ಎಲ್ಲರೂ ಸೆಕೆಂಡ್ ಪಂತಿಗೆ ಹೋಗೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ನಮಗೆಲ್ಲ ಸೀಟ್ ಸಿಕ್ತು. ಎಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನಿಮ್ಮೆಲ್ರಿಗೂ ನಾನು ಒಂದು ವಿಷಯನ ಶೇರ್ ಮಾಡಬೇಕು. ಆ್ಯಕ್ಚುಲಿ ನಾನು ಇದನ್ನು 1 ಮಂತ್ ಹಿಂದೆಯೇ ನಿಮ್ಮೆಲ್ರಿಗೂ ಹೇಳಬೇಕಿತ್ತು. ಏನಂದರೆ ನನ್ನದು ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಯಿತು. ಆ್ಯಕ್ಚುಲಿ ಹಾಗೆ ಅರ್ನಿಂಗ್ ಕೂಡ ಆಗ್ತಿದೆ. ಇವಾಗ ಮಾನಿಟೈಜೇಷನ್ ಆದಾಗಲೇ ನಾನು ಯೂಟ್ಯೂಬ್ ಜರ್ನಿದು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ. ಬಟ್ ನನಗೆ ಅಷ್ಟು ಟೈಮ್ ಸಿಗ್ತಿಲ್ಲ. ಇವಾಗ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿರೋದಕ್ಕೇ ಎಡಿಟ್ ಕೂಡ ಮಾಡೋಕ್ಕೂ ಅಷ್ಟು ಟೈಮ್ ಸಿಗ್ತಿಲ್ಲ. ಬಟ್ ಒಂದಿನ ಯಾವಾಗಾದರೂ ಫ್ರೀ ಇದ್ದಾಗಂತೂ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ಮಾನಿಟೈಜೇಷನ್ ಆಗೋದಕ್ಕೆ ಎಷ್ಟು ವರ್ಷ ತಗೋತು, ನಾನು ಡೈಲಿ ವ್ಲಾಗ್ಸ್ ಮಾಡ್ತಿದ್ನಾ, ಇಲ್ಲ ಅಂದರೆ ಕಂಟಿನ್ಯೂಸಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ನಾ, ಯಾವ್ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ, ಮಾನಿಟೈಜೇಷನ್ ಆಗುವಾಗ ನನಗೇನು ಪ್ರಾಬ್ಲಮ್ ಆಗಲಿಲ್ವಾ
ಅದೆಲ್ಲ ಹೇಳ್ತೀನಿ. ಮತ್ತು ಆ್ಯಡ್ಸೆನ್ಸ್ ಬಂತಾ, ಯಾವಾಗ ಬರುತ್ತೆ, ಮತ್ತು ಇವಾಗ ನಂದು ಅರ್ನಿಂಗ್ ಎಲ್ಲ ಯಾವ ಥರ ಆಗ್ತಿದೆ ಅಂತ ನಾನು ಕಂಪ್ಲೀಟ್ ವೀಡಿಯೋನ ಒಂದಿನ ಮಾಡ್ತೀನಿ. ಆಗ ಊಟ ಮುಗಿಸಿ ಎಲ್ಲರೂ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬಂದ್ವಿ. ಮಟನ್ ಸಾಂಬಾರು ಎಲ್ಲ ಕೈಗೆಲ್ಲ ಆಗಿಬಿಟ್ಟು ಹ್ಯಾಂಡ್ ವಾಶ್ ಮಾಡೋದೇ ಒಂದು ದೊಡ್ಡ ಹೆಡ್ಡೇಕ್ ಆಯಿತು. ಸೊ ಎಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದ್ವಿ. ಇವಾಗ ಮಯೂರ, ಪನ್ನು ಮತ್ತು ಕಾವ್ಯಕ್ಕ ಬಂದಿದ್ದು, ಅವರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಸುಮ್ಮನೆ ಕೂತು ಬೇಜಾರಾಯ್ತು ಅಂದ್ಬಿಟ್ಟು ಒಂದು ರೌಂಡ್ ಬರೋಣ ಅಂದ್ಬಿಟ್ಟು ನಮ್ಮ ಗ್ಯಾಂಗ್ ಎಲ್ಲ ರೋಡಿಗೆ ಹೋದ್ವಿ. ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡೋಗಿ ವಾಪಸ್ ಬರೋಣ ಅಂತ. ನಾವು ಹೋಗುವಾಗ ಏನೂ ಮಳೆ ಬರ್ತಿರಲಿಲ್ಲ, ಬಟ್ ನಾವು ಹೋಗಿ ಒಂದು 5 ನಿಮಿಷ ವಾಕ್ ಮಾಡಲೇ ಇಲ್ಲ, ಆಲ್ರೆಡಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಮತ್ತೆ ವಾಪಸ್ ಬಂದುಬಿಟ್ವಿ. ಇಲ್ಲಿ ನಾವು ವಾಪಸ್ ಬಂದ್ವಿ. ಸಚಿ ಫ್ರೆಂಡಿಗೆ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಅವರು ಮನೆಗೆ ಹೋಗೋದಕ್ಕೆ ಹೊರಟ್ರು. ಇವ್ರು ಆ್ಯಕ್ಚುಲಿ ನಮ್ಮ ಮಾವನ ಮಗನ ಕ್ಲಾಸ್ಮೇಟು. ಅವಾಗಿಂದನೂ ನಮಗೆ ಫ್ರೆಂಡು, ಇನ್ನು PUCನಲ್ಲಿ ಇದ್ದಾಗಿಂದನೂ ಫ್ಯಾಮಿಲಿಗೆ ಬರೋದು ಹೋಗೋದು ಮಾಡ್ತಿರ್ತಾನೆ. ಕಂಪ್ಲೀಟ್ ಮಾಡಿದೆ. ಈಗ ಲೆಂತ್ ಇದ್ವಲ್ಲ ಆಗಬೇಕಾಗಿತ್ತಲ್ಲ. ಇಲ್ಲಿ ನಮ್ಮ ಮಾವನ ಮಗ ನಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳ್ತಿದ್ದಾನೆ. ಏನಂದರೆ ನಿಂದು ವೀಡಿಯೋಸ್ ಎಲ್ಲ ಲೆಂತಿನೇ ಇತ್ತಲ್ವ, ಏನಕ್ಕೆ ಮಾನಿಟೈಸೇಷನ್ ಆಗೋದಕ್ಕೆ ಇಷ್ಟು ಲೇಟ್ ಆಯ್ತಂತ. ಹೌದು, ವೀಡಿಯೋಸ್ ಎಲ್ಲ ಲೆಂತಿನೇ ಇತ್ತು, ಬಟ್ ಮಾನಿಟೈಸೇಷನ್ ಆಗೋದೆಲ್ಲ ಸ್ವಲ್ಪ ಲೇಟೇ ಆಯಿತು. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋನ ಒಂದಿನ ಹೇಳಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಎಲ್ಲ ಊಟ ಮುಗಿಸಿ ರಿಲೇಟಿವ್ಸ್ ಎಲ್ಲ ಮನೆಗೆ ಹೋಗ್ತಿದ್ದಾರೆ. ನಾವು ಇವಾಗ ಮನೆಗೆ ಹೋಗಬೇಕು. ನಮ್ಮ ಅಮ್ಮನಿಗೋಸ್ಕರ ವೇಟಿಂಗ್. ನಾವು ಕೂತು ಬೇಜಾರಾಯಿತು. ಎಲ್ಲ ವೀಡಿಯೋಸ್ ಮಾಡಿ ಫೋನ್ ಚಾರ್ಜರ್ ಕೂಡ ಲೋ ಬ್ಯಾಟ್ರಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವರು ನಮ್ಮ ಅತ್ತೆ, ನಾನು ಏನೇ ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಚೆನ್ನಾಗಿ ನೋಡ್ತಾರೆ. ಇವರು ನಮ್ಮ ಮಾವನ ಮಗ. ನಮ್ಮ ಅಮ್ಮವರೆಲ್ಲ ಅಡುಗೆ ಕೊಟ್ಟಿಗೆಗೆ ಸೇರಿಕೊಂಡು ನೋಡಿ ಎಷ್ಟು ಏನೇನು ಉಳಿದಿದೆ ಎಲ್ಲನೂ ಕರೆಕ್ಟಾಗಿ ತುಂಬೋದಕ್ಕೆ ಇವರೇ ಫುಲ್ ಎಕ್ಸ್ಪರ್ಟ್ಗಳು. ಎಲ್ಲ ಇವಾಗ ಊಟ ಎಲ್ಲ ಖಾಲಿ ಆಯಿತು. ಎಲ್ರದ್ದು ಊಟ ಕೂಡ ಆಯಿತು. ಏನೇನು ಐಟಮ್ಸ್ ಮಿಕ್ಕಿದೆ ಎಲ್ಲನೂ ಫಿಲ್ ಮಾಡಿಕೊಂಡು ಇವಾಗ ಎಲ್ಲರೂ ಮನೆ ಕಡೆ ಹೊರಡ್ತಿದ್ದಾರೆ. ಆಗ ಲಾಸ್ಟಲ್ಲಿ ಹುಡುಗ ಮತ್ತು ಹುಡುಗಿ ಊಟ ಮಾಡ್ತಿದ್ದಾರೆ. ಇವರಿಗೂ ನಾನು ಬಾಯ್ ಹೇಳಿ ಇವಾಗ ಮನೆ ಕಡೆ ಹೊರಡ್ತಿದ್ದೀನಿ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.